ಹೆಂಡತಿಯ ಅನೈತಿಕ ಸಂಬಂಧದ ಬಗ್ಗೆ ಆರೋಪ ಮಾಡಿದ್ದ ಗಂಡ, ಆರೋಪ ಮಾಡಿದ್ದ ಪ್ರಸನ್ನ ಹೆಂಡತಿ ದಿಢೀರಂತ ಪ್ರತ್ಯಕ್ಷ. ಬಸ್ರಿ ಸರ್, ಮಗು ಹೊಟ್ಟೆಲಿರೋ ಮಗು ಅವಂದಲ್ವಾ, ಬರೀ ನೀರು ಕುಡ್ಕೊಂಡಿದೀನಿ. ಗಂಡ ಹೆಂಡತಿಯರ ಜಗಳ ಏನಿದ್ರು ಅದು ನಾಲ್ಕು ಗೋಡೆಯ ಮಧ್ಯೆ ಇರಬೇಕು. ಆದ್ರೆ ಇಲ್ಲಿ ಗಂಡ ಹೆಂಡತಿಯ ಜಗಳ ಸಂಪೂರ್ಣ ಬೀದಿರಂಪವಾಗಿದೆ. ಮೊನ್ನೆ ಅಷ್ಟೇ ಪ್ರಸನ್ನ ಕುಮಾರ್ ಎನ್ನೋನು ತನ್ನ ಹೆಂಡತಿಗೆ ಜೆಡಿಎಸ್ ಮಾಜಿ ಶಾಸಕ ಅನ್ನದಾನಿಯ ಜೊತೆ ನನ್ನ ಹೆಂಡತಿಯ ಸಂಬಂಧ ಇದೆ ಅಂತ ಹೇಳ್ಕೊಂಡಿದ್ದ. ಅಲ್ಲದೆ ಆಕೆಗೆ ಮಾಜಿ ಶಾಸಕ 1.5 ಕೋಟಿಯ ಫ್ಲಾಟ್ ಕೊಡ್ಸಿದ್ದಾನೆ. ರಾತ್ರಿ ಆದ್ರೆ ಸಾಕು ಹೆಂಡತಿ ಮನೆಗೆ ಆತ ಬರ್ತಾನೆ, ಇಬ್ಬರು ಗಂಟೆಗಟ್ಟಲೆ ಮಾತಾಡ್ತಾರೆ ಅಂತ ಹೇಳಿ ಮಾಜಿ ಶಾಸಕರ ಕುರಿತು ಆರೋಪಗಳನ್ನ ಮಾಡಿದ್ದ ಕಣ್ರಿ. ಇದೀಗ ದಿಢೀರ್ನೆ ಆತನ ಪತ್ನಿ ಮಂಡ್ಯ ಎಸ್ಪಿ ಕಚೇರಿ ಮುಂದೆ ಪ್ರತ್ಯಕ್ಷಳಾಗಿದ್ದಾಳೆ. ಹೌದು, ಹೀಗೆ ಮಾಧ್ಯಮದ ಮುಂದೆ ಬಂದವಳು ಪ್ರಸನ್ನ ಕುಮಾರ್ ಹೆಂಡತಿ ವಿದ್ಯಾಲಕ್ಷ್ಮಿ ಕಣ್ರಿ. ಈಕೆಯ ಕುರಿತು ಮೊನ್ನೆಷ್ಟೇ ಸಂಸದ ಎಚ್.ಡಿ. ಕುಮಾರಸ್ವಾಮಿ ಬಳಿ ಈಕೆಯ ಗಂಡ ದೂರನ್ನ ನೀಡಿದ್ದ. ಮಾಜಿ ಶಾಸಕರಿಂದ ನನ್ನ ಹೆಂಡತಿಯನ್ನ ದೂರ ಮಾಡಿ ಇಲ್ಲ ಡಿವೋರ್ಸ್ ಕೊಡಿಸಿ ಅಂತ ಕಾಲು ಮುಗಿಯೋದಕ್ಕೆ ಕೂಡ ಹೋಗಿದ್ದ. ಈ ಸ್ಟೋರಿ ಮಾಧ್ಯಮದಲ್ಲಿ ಬರುತ್ತಿದ್ದಂತೆ ಮಾಜಿ ಶಾಸಕ ಅನ್ನದಾನಿ ಕೂಡ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು. ಇದೆಲ್ಲ ರಾಜಕೀಯ ಪಿತೂರಿ, ಇದೊಂದು ದೊಡ್ಡ ಷಡ್ಯಂತ್ರ ಅಂತ ಹೇಳ್ಕೊಂಡಿದ್ರು. ಆದ್ರೀಗ ಇದಾಗಿ ಒಂದೇ ದಿನಕ್ಕೆ ಪ್ರಸನ್ನ ಕುಮಾರ್ ಹೆಂಡತಿ ಪ್ರತ್ಯಕ್ಷಳಾಗಿದ್ದಾಳೆ. ಆದ್ರೆ ಆಕೆ ಹೇಳು ಕತೆನೆ ಬೇರೆ ಕಣ್ರಿ. ಮದ್ವೆಯಿಂದ ಸ್ಟಾರ್ಟ್ ಆಗಿದ್ದು. ನನ್ನ ಮಗ ಒಬ್ಬನೇ ಮಗ ಇದ್ದ, ಒಳ್ಳೆ ಕಡೆ ತರ್ತಿದ್ವಿ, ನನ್ನ ಕೊನೆಯವ್ರು ಊಟ ಸಾಲಿಲ್ಲ, ಇಷ್ಟೆಲ್ಲ ಮರ್ಯಾದೆ ಹೋಯ್ತು ಅಂತೇಳಿ ಸ್ಟಾರ್ಟ್ ಮಾಡಿದವಳು. ನೆಕ್ಸ್ಟು ಅದರನ್ನೇ ಕಂಟಿನ್ಯೂ ಮಾಡಿದ್ರು. ನೆಕ್ಸ್ಟು ನಾನು ಒಂದು ತಿಂಗಳಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯನಾ? ನಾನು ಡೇಟ್ ಆಗಿದ್ದಕ್ಕೆ ಏನು ಪ್ರತಿ ತಿಂಗಳೂ ಇದೆ, ಹಳ್ಳಿ ಕಡೆ ಕೊಡ್ತಾರಲ್ಲ ತಟ್ಟೆ ಲೋಟ ಚಾಪೆ, ಅದು ನನಗೆ ಕೊಟ್ಲು. ಅವಳು ಮಗಳು ಆದರೆ ಹೊರಗಡೆ ಎಲ್ಲ ತಿರ್ಗಾಡ್ಬೋದು. ಕೇಳಿದ್ರೆ ನಮ್ಮ ದೇವರು ಮನೆ ದೇವ್ರಿಗೆ ಸೊಸೆರ್ ಕಂಡ್ರಾಗಲ್ಲ, ಹೆಣ್ಣು ಮಕ್ಕಳು ಮಾತ್ರ ಓಡಾಡ್ಬೋದು ಅಂತ. ಅಲ್ಲಿ ಏನಾದರೂ ಹೇಳಾಯ್ತಾ ದೇವ್ರಂಗಂತೇಳಿ? 10 ವರ್ಷದಿಂದ ಬಿಟ್ಟು ಹೋದವನು ಈಗ ಬಂದಿದ್ದಾನಂತೆ. ಮಾಧ್ಯಮದಲ್ಲಿ ನನ್ನ ಮಾನ ಹರಾಜು ಹಾಕಿದ್ದಾನೆಂದು ಆರೋಪ. ಇಲ್ಲಿ ಪತಿಯ ವಿರುದ್ಧವೇ ಪತ್ನಿಯಾದವಳು ಮಂಡ್ಯ ಎಸ್ಪಿ ಅವರಿಗೆ ದೂರನ್ನ ನೀಡಿದ್ದಾಳೆ. ಇನ್ನು ಮೊನ್ನೆಷ್ಟೇ ಮಾಧ್ಯಮಗಳ ಮುಂದೆ ಹೈಡ್ರಾಮಾ ಮಾಡಿದ್ದ ಪತಿಯ ಎಲ್ಲ ಹೇಳಿಕೆಗಳು ಸುಳ್ಳು ಅಂತ ಹೇಳಿದ್ದಾಳೆ. ಮಾಧ್ಯಮದ ಮೂಲಕ ನನ್ನ ತೇಜೋವಧೆ ಮಾಡಲಾಗಿದೆ. ಶಾಸಕರಿಗೂ ನನಗೂ ಯಾವುದೇ ಸಂಬಂಧವೇ ಇಲ್ಲ. ಅವರು ನಮ್ಮ ಕ್ಷೇತ್ರದ ಶಾಸಕರು, ಹಾಗಾಗಿ ಪರಿಚಯ ಅಷ್ಟೇ. ಮದುವೆ ಆದ ಮೇಲೆ ನನಗೆ ಅತ್ತೆಯಿಂದ ಸಾಕಷ್ಟು ಕಿರುಕುಳ ಕೊಟ್ಟರು. ಆದ್ದರಿಂದ ನಾನು ಮನೆ ಬಿಟ್ಟು ನನ್ನ ತಂದೆಯ ಮನೆಯಲ್ಲಿ ಮಗನ ಜೊತೆ ಇದ್ದೇನೆ. ಕೋರ್ಟ್ ನಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಹಾಕಲಾಗಿದೆ ಅಂತ ಹೇಳ್ಕೊಂಡಿದ್ದಾಳೆ. ಎಷ್ಟು ದಿನ ಹಸ್ಕೊಂಡಿರಕ್ಕಾಗತ್ತೆ? ನಮ್ಮಪ್ಪ ರೈತನೇ, ನಾವು ಒಂದಿನ ಊಟ ಇಲ್ಲದ ನಾವಿಲ್ಲ. ನಮ್ಮಪ್ಪ ನಮ್ಮ ಮನೇಲಿ ರಾಣಿತನನೇ ಸಾಕಿರೋದು. ಊಟ ಕೊಡ್ದೇನೆ ನನ್ನನ್ನು ಅಷ್ಟನ್ನ ಅಳಿಸೋರು. ಇವನು ಕೇಳಿದ್ರೆ ನನಗೆ ಹೊರಗಡೆದೇ ಟೆನ್ಷನ್ ಇರುತ್ತೆ, ನೀನು ಹೆಂಗಾದ್ರೂ ಮಾಡ್ಕೊ. ಅವಳು ಮಗಳ ಮನೆ ಎದುರುಗಡೆ ಹೋಗಿ ಮಾಡ್ಕೊತೀನ, ನಾನು ಎಲ್ಲಿ ಹೋಗ್ಬೇಕು? ನನಗೆ ಅಕ್ಕಪಕ್ಕ ಅಪ್ಪ ಅಮ್ಮ ಇದ್ದಾರ ಕೊಡೋಕ್ಕೆ? ಬಸ್ರಿ ಸರ್, ಮಗು ಹೊಟ್ಟೆಲಿರೋ ಮಗು ಅವಂದಲ್ವಾ, ಬರೀ ನೀರು ಕುಡ್ಕೊಂಡಿದ್ದೀನಿ. ಗಂಡನ ಬಗ್ಗೆ ಆರೋಪ ಮಾಡುತ್ತಾ ಮದುವೆಯ ವೇಳೆ ಸಾಕಷ್ಟು ಚಿನ್ನಾಭರಣ ಕೊಟ್ಟಿದ್ದೇನೆ, ನನ್ನ ಮೇಲೆ ಸಾಕಷ್ಟು ಅನುಮಾನ ಪಟ್ಟು ಕಿರುಕುಳ ಕಟ್ಟಿದ್ದಾರೆ. ಪ್ರಸನ್ನ ಬೇರೆ ಹುಡುಗಿಯ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನಂತೆ. 2 ವರ್ಷದ ಮಗು ಜೊತೆ ನನ್ನನ್ನ ಮನೆಯಿಂದ ಹೊರಹಾಕಿದ್ರು. ಇಷ್ಟು ವರ್ಷ ಇಲ್ಲದೆ ಇವಾಗ ಮತ್ತೆ ಬಂದಿದ್ದಾನೆ. ತಾಲೂಕು MLA ಎಲ್ಲರಿಗೂ ಪರಿಚಯ ಇದೆ. ಡಿವೋರ್ಸ್ಗೆ ಈಗಾಗಲೇ ಸಹಿ ಹಾಕಿಕೊಡ್ತೀನಿ. ಅವನು ಹೇಳ್ತಿರೋದು ಎಲ್ಲ ಸುಳ್ಳು ಆರೋಪ, ಸತ್ಯಕ್ಕೆ ದೂರವಾಗಿದೆ ಅಂತ ಕಣ್ಣೀರಿಡ್ತಿದ್ದಾಳೆ. ಸ್ವಲ್ಪ ದಿನ ಕೋರ್ಟ್ಗೆ ಹೋದ್ವಿ, 1 ವರ್ಷ ಕೋರ್ಟಲ್ಲೇ ಇತ್ತು. ಅದು ಮತ್ತೆ ಬಂದು ಕರ್ಕೊಂಡು ಹೋದ್ಮೇಲೆ ನನ್ನ ಒಡವೆಗಳು ಏನೆಲ್ಲ ಇದೆ ಎಲ್ಲ ತಗೊಂಡ. ಅವ್ನು ಕುಡಿಯೋಕ್ಕೆ ಬೇಕಾದಾಗ ಒಂದೊಂದೇ ಒಡವೆ ತಗೊಳ್ಳೋದು, ಅಡೆ ಇಟ್ಕೊಳ್ಳೋದು. ಚೀಟಿ ನಾನು ಕೊಡ್ತಿರ್ಲಿಲ್ಲ, ನಿನಗೇನಕ್ಕೆ ನಾನು ಬಿಡಿಸ್ಕೊಡ್ತೀನಿ ಅಂತೇಳಿ. ಕೊನೆಯಲ್ಲಿ ಲಾಸ್ಟಿಗೆ ಕೇಳೋಕ್ಕೆ ಶುರು ಮಾಡಿದಾಗ ಏನಂದ, ನೀನು ಕೊಟ್ಟಿದ್ದಕ್ಕೆ ಏನು ಸಾಕ್ಷಿ ಅಂತೇಳಿ ಹೆಲ್ಮೆಟಲ್ಲೆಲ್ಲ ಹೊಡೆದು ಆ ಮಗು ನಾನು ಎತ್ಕೊಂಡಿದ್ದೀನಿ, 2 ವರ್ಷದ ಮಗು ಅದು. ಆವಾಗ ಹೊಡೆದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಮಗುನ ಎತ್ಕೊಂಡು ಹೋಗಿದ್ದೀನಿ. ಅವ್ನು ಬಂದು ನೋಡಿಲ್ಲ.
ಶಾಸಕರು ಎಲ್ಲರಿಗೂ ಗೊತ್ತು, ಅದಕ್ಕೆ ಅಕ್ರಮ ಸಂಬಂಧ ಕಟ್ಟೋದ? ನಾವಿಬ್ರು ಜೊತೆ ಇರೋದನ್ನ ನೋಡಿದ್ದಾರ? ಕಾಲ್ ಲಿಸ್ಟ್ ಹೇಗೆ ತೆಗೆದಿದ್ದಾರೆ? 108 ಚಟ ಇದೆ. ಶತ್ರುಗಳಿಗೂ ಇಷ್ಟೊಂದು ಕಷ್ಟ ಬೇಡ, ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ. 6 FIR ಇದೆ ಅವನ ಮೇಲೆ. ಕಾನೂನು ಹೋರಾಟ ಮಾಡ್ತೀನಿ, ನನಗೆ ನ್ಯಾಯ ಬೇಕು ಅಷ್ಟೇ ಅಂತ ಮಾಧ್ಯಮದ ಮುಂದೆ ಕಣ್ಣೀರ್ ಹಾಕಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾಳೆ ವಿದ್ಯಾಲಕ್ಷ್ಮಿ ಕಣ್ರಿ. ಸದ್ಯಕ್ಕೆ ಗಂಡ ಮಾಡುವ ಆರೋಪ ನಿಜಾನ, ಅಥವಾ ಪತ್ನಿ ಹೇಳ್ತಿರೋದು ನಿಜಾನ, ಅಥವಾ ಶಾಸಕರು ಹೇಳ್ತಿರೋದು ನಿಜಾನ? ಇದೆಲ್ಲ ಸದ್ಯಕ್ಕೆ ಗೊಂದಲದ ಗೂಡಾಗಿದೆ ಕಣ್ರಿ. ಗಂಡ ಮತ್ತು ಹೆಂಡತಿ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಹೀಗಾಗಿ ಇಬ್ಬರ ಬಗ್ಗೆಯೂ ಪೊಲೀಸರು ತನಿಖೆ ಮಾಡ್ಲಿ. ಆಕೆಯ ಮತ್ತು ಅವನ ಇಬ್ಬರ ಕಾಲ್ ರೆಕಾರ್ಡ್ ಮತ್ತು ಹಣದ ಬಗ್ಗೆ ಎಲ್ಲವೂ ತನಿಖೆ ಆಗ್ಲಿ. ಆಗ್ಲೇ ಎಲ್ಲಾ ಸತ್ಯಾಂಶಗಳು ಆಚೆ ಬರ್ಲಿವೆ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.